ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 11.3ರಲ್ಲಿ ಎರಡನೇ ಲೆಕ್ಕವನ್ನು ಮಾಡೋಣ. ಎರಡನೇ ಲೆಕ್ಕ ಮಾಡೋಕ್ಕಿಂತ ಮುಂಚೆ ಈಗ ಇನ್ನೂ ಬೇರೆ ಈ ಎಲ್ಲ ಲೆಕ್ಕಗಳ ವಿಡಿಯೋ ಲಿಂಕ್ಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಅದನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ಎರಡನೇ ಲೆಕ್ಕವನ್ನು ಓದೋಣ. ಈ ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಮಧ್ಯರೇಖೆಯ ಮೇಲಿನ ಬಿಂದು ಇ ಆದರೆ ವಿಸ್ತೀರ್ಣ ಬಿ ಇ ಡಿ = 4ನೇ ಒಂದು ವಿಸ್ತೀರ್ಣ ಎ ಬಿ ಸಿ ಎಂದು ಸಾಧಿಸಿ. ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಚಿತ್ರ 1ನೇ ಲೆಕ್ಕಕ್ಕೆ ಸಂಬಂಧಪಟ್ಟಿದೆ. 2ನೇ ಲೆಕ್ಕಕ್ಕೂ ಕೂಡ ಇದೇ ಚಿತ್ರ ಬರುತ್ತೆ. ಇಲ್ಲಿ ಏನು ಹೇಳಿದಾನೆ, ತ್ರಿಭುಜ ಬಿ ಇ ಡಿ ಈ ಒಂದು ಪೂರ್ತಿ ಎ ಬಿ ಸಿ ತ್ರಿಭುಜದ 4ನೇ ಒಂದರಷ್ಟು ಇದೆ, ಅಂದರೆ 4ನೇ ಒಂದು ಭಾಗ ಅಂತಂದೇಳಿ ಪ್ರೂವ್ ಮಾಡಿ ಸಾಧಿಸಿ ಅಂತ ಕೊಟ್ಟಿದ್ದಾನೆ. ನೀವು ಸ್ವಂತವಾಗಿ ಏನು ಮಾಡೋಕ್ಕೆ ಬರೋದಿಲ್ಲ. ಈ ಲೆಕ್ಕಗಳು ಭಾಳ ಸ್ವಲ್ಪ ತಲೆ ತಿಂತವೆ. ಸ್ವಲ್ಪ ನೀವು ಯಾವುದಾದ್ರೂ ಗೈಡ್ ಆಗಲಿ ಅಥವಾ ಯಾವುದಾದ್ರೂ ವಿಡಿಯೋ ಆಗಲಿ ನೋಡಲೇಬೇಕು. NCERT ಸೊಲ್ಯೂಷನ್ ಆಗಲಿ ನೋಡಲೇಬೇಕು. ನಾನು ಕೂಡ ಅದನ್ನೇ ಗೈಡು, NCERT ಸೊಲ್ಯೂಷನ್ಸು, ಬೇರೆ ವೀಡಿಯೋಸ್, ಹಿಂದಿಯಲ್ಲಿರ್ತಕ್ಕಂಥ ವೀಡಿಯೋಸು ನೋಡಿ ನಿಮಗೆ ಈ ಒಂದು ಮಾಹಿತಿಯನ್ನು ನಿಮಗೂ ಕೊಡ್ತಾಯಿದ್ದೀನಿ. ಈಗ ಅದನ್ನು ಎಕ್ಸಸೈಜ್ನಲ್ಲಿ ಮಾಡೋಣ. 2 ವಿಧಾನಗಳಿದ್ದಾವೆ ಈ ಲೆಕ್ಕ ಮಾಡೋದಕ್ಕೆ. ಈಗ ಅದನ್ನೇ ಚಿತ್ರವನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಅನ್ನೋದು ಎ ಬಿ ಸಿ, ಇಲ್ಲಿ ಎ ಬರೀಬೇಕು. ಓಕೆ, ಎ ಡಿ ಯು ಮಧ್ಯರೇಖೆ ಆಗಿರೋದ್ರಿಂದ ಈ ಮಧ್ಯರೇಖೆ ಅಂದರೆ ಈ ತ್ರಿಭುಜವನ್ನು 2 ಸಮಭಾಗಗಳಾಗಿ ವಿಭಾಗಿಸಿದೆ. ಒಂದು ಎ ಬಿ ಡಿ, ಇನ್ನೊಂದು ಎ ಡಿ ಸಿ. ಅದನ್ನೇ ನಾವು ಇಲ್ಲಿ ಬರೋಣ. ಮಧ್ಯರೇಖೆ ಎ ಬಿ ಸಿಯನ್ನು 2 ಸಮ ತ್ರಿಭುಜಗಳಾಗಿ ವಿಭಾಗಿಸಿದೆ. ಒಂದು ಎ ಬಿ ಡಿ, ಇನ್ನೊಂದು ಎ ಬಿ ಸಿ. ಸಮ ತ್ರಿಭುಜ ಆಗಿರೋದ್ರಿಂದ ಇವೆರಡು ಒಂದಕ್ಕೊಂದು ಸಮ ಅಂತ ಬರೆದಿದ್ವಿ. ಇದು ಈ ಒಂದು ಪೂರ್ತಿ ತ್ರಿಭುಜದ ಅರ್ಧದಷ್ಟಿವೆ, ಹಂಗಾಗಿ ಅರ್ಧ ಎ ಬಿ ಸಿ ಅಂದರೆ 2ನೇ ಒಂದು ಎ ಬಿ ಸಿ. ಅಂದರೆ ತ್ರಿಭುಜ ಎ ಬಿ ಡಿಯು ಅರ್ಧ ಎ ಬಿ ಸಿಗೆ ಸಮನಾಗಿರುತ್ತೆ ಅನ್ನೋದು ಒಂದನೇ ಹೇಳಿಕೆ ಮಾಡ್ಕೊಳ್ಳೋಣ. ಈಗ ತ್ರಿಭುಜ ಎ ಬಿ ಡಿ ತೊಗೊಳ್ಳೋಣ. ಅಂದರೆ ಇದು ಅರ್ಧ ತ್ರಿಭುಜ ಇತ್ತಲ್ಲ, ಅರ್ಧ ತ್ರಿಭುಜದಲ್ಲಿ ಎ ಬಿ ಡಿ ತಗೊಂಡ್ರೆ ಇಲ್ಲಿ ಈ ಮಧ್ಯಬಿಂದು ಆಗಿರೋದ್ರಿಂದ, ಎ ಡಿಯ ಮಧ್ಯಬಿಂದು ಆಗಿರೋದ್ರಿಂದ ಬಿ ಇ ಅನ್ನೋದು ಮಧ್ಯರೇಖೆ ಆಗುತ್ತೆ. ಹಾಗಾಗಿ ಎ ಬಿ ಡಿ ತ್ರಿಭುಜವನ್ನು 2 ಸಮಭಾಗಗಳಾಗಿ ನಾವು ವಿಭಾಗಿಸಿದೆ ಇದು ಒಂದು ಮಧ್ಯರೇಖೆ. ಹಾಗಾಗಿ ಎ ಬಿ ಇ = ಬಿ ಇ ಡಿ ಆಗುತ್ತೆ. ಅದನ್ನೇ ನಾವು ಈ ಕಡೆ ಬರ್ತೀವಿ. ಈ ತ್ರಿಭುಜ ಎ ಬಿ ಡಿಯಲ್ಲಿ ಬಿ ಇ ಯು ಮಧ್ಯರೇಖೆಯಾಗಿದ್ದು ತ್ರಿಭುಜ ಎ ಬಿ ಡಿಯು 2 ಸಮಭಾಗಗಳಾಗಿ ವಿಭಜನೆಯಾಗಿದೆ. ಆದುದರಿಂದ ಆ 2 ತ್ರಿಭುಜಗಳು ತ್ರಿಭುಜ ಎ ಬಿ ಇ = ತ್ರಿಭುಜ ಬಿ ಇ ಡಿ. ಇದು 2ನೇ ಹೇಳಿಕೆಯಾಗಿರಲಿ. ಈಗ ಅದೇ ತ್ರಿಭುಜ ಎ ಬಿ ಡಿ = 2 ತ್ರಿಭುಜಗಳು ಸೇರಿ ಆ ಒಂದು ತ್ರಿಭುಜ ಆಗಿರೋದ್ರಿಂದ ತ್ರಿಭುಜ ಎ ಬಿ ಇ ಪ್ಲಸ್ ತ್ರಿಭುಜ ಬಿ ಇ ಡಿ. ಇದನ್ನು ಯಾವ ತ್ರಿಭುಜ ಅಂದರೆ ಎ ಬಿ ಡಿ ತ್ರಿಭುಜ = ತ್ರಿಭುಜ ಎ ಬಿ ಇ ಪ್ಲಸ್ ತ್ರಿಭುಜ ಬಿ ಡಿ ಇ. ಈ 2 ತ್ರಿಭುಜಗಳು ಸೇರಿ ನಾವು ಕೂಡಿಸಿ ಬರೆದಿದ್ದೀವಿ. ತ್ರಿಭುಜ ಎ ಬಿ ಇ ಬದಲಿಗೆ ನಾನು 2ನೇ ಹೇಳಿಕೆಯನ್ನು ತಗೊಂಡು ಎ ಬಿ ಇ ಬಿ ಇ ಡಿಗೆ ಸಮ ಆಗಿರೋದ್ರಿಂದ ಎ ಬಿ ಇ ಬದಲಿಗೆ ನಾನು ಬಿ ಇ ಡಿ ಬರಿತೀನಿ. ತ್ರಿಭುಜ ಬಿ ಇ ಡಿ ಹಂಗೆ ಇದೆ, ಎರಡೂ ಕೂಡ ಬಿ ಇ ಡಿ ಅಂತ ಆಗಿದೆ. ಹಾಗಾಗಿ ನಾವು 2 ಬಿ ಇ ಡಿ, 2 ತ್ರಿಭುಜ ಬಿ ಇ ಡಿ ಅಂತ ಮಾಡ್ತೀವಿ. ಇದೊಂದು 2 ಸೇರಿ ನಾವು ಹೇಳಿಕೆ 1ರ ಪ್ರಕಾರ ಅಂತ ಹೇಳ್ತೀವಿ. ಹೇಳಿಕೆ 1ರ ಪ್ರಕಾರ ನಾವು ಏನು ಮಾಡಿದ್ವಿ, ತ್ರಿಭುಜ ಎ ಬಿ ಡಿಯು ಅರ್ಧ ಎ ಬಿ ಸಿ ಅಂತ ಬರೆದಿದ್ವಿ. ಈ ಕಡೆ ನೋಡ್ರಿ, ಹೇಳಿಕೆ 1 ತ್ರಿಭುಜ ಎ ಬಿ ಡಿ ಬದಲಿಗೆ ನಾವು ಅರ್ಧ ಎ ಬಿ ಸಿ ಬರೆದಿದ್ದೀವಿ. ಈಗ ಅರ್ಧ ಎ ಬಿ ಸಿ = 2 ಬಿ ಇ ಡಿ ಅಂತ ಆಗಿದೆ. ಇದನ್ನೇ ನಾವು ಬಲಭಾಗದಲ್ಲಿರೋದು ಎಡಭಾಗದಲ್ಲಿ ಬರ್ಕೊಂಡ್ವಿ, ಎಡಭಾಗದಲ್ಲಿರೋದು ಬಲಭಾಗದಲ್ಲಿ ಬರ್ಕೊಂಡ್ವಿ. ಈ 2ನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಈ 2 ಮೇಲಿದೆ ಗುಣಾಕಾರದಲ್ಲಿದೆ, ಕೆಳಗಡೆ ಭಾಗಾಕಾರಕ್ಕೆ ಹೋಗುತ್ತೆ. ಈ ಕಡೆ ಬಂದರೆ 2 × 2 ಆಗುತ್ತೆ, ಅಂದರೆ ಕೆಳಗಡೆ ಬರುತ್ತೆ. ಈ ಕೆಳಗಡೆ ಇರ್ತಕ್ಕಂಥ 2ರ ಜೊತೆಗೆ ಇಂಟು ಹಾಕಿ 2 ಬರ್ತೀವಿ. 2 2 4 ಆಗುತ್ತೆ. 4ನೇ ಒಂದು ಎ ಬಿ ಸಿ ತ್ರಿಭುಜ ಬಿ ಇ ಡಿ = 4ನೇ ಒಂದು ಎ ಬಿ ಸಿ ಅಂತಂದೇಳಿ ನಾವು ಸಾಧಿಸಿದ್ವಿ. ಅದೇ ರೀತಿ ಇದು
ನಿಮ್ಮ NCERT ಸೊಲ್ಯೂಷನ್ ಪ್ರಕಾರ ಇದನ್ನು ಮಾಡಿದ್ವಿ. ಅದೇ ನಾವು ಅದಂಥದ್ದು ಒಂದು ಗೈಡ್ ಇದೆ, ನಿಮ್ಮ ಕನ್ನಡದಲ್ಲಿ ಒಂದು ಗೈಡ್ ಇದೆ, ಭಾಳ ಫೇಮಸ್ ಗೈಡ್ ಅದು ಹೆಸರು ನೆನಪಿಗೆ ಬರ್ತಿಲ್ಲ. ವಿಕ್ರಮ್ ಡೈಜೆಸ್ಟ್ ಅಂತ, ಅದರಲ್ಲಿ ಕೂಡ ಒಂದು ಸ್ವಲ್ಪ ಸುಲಭವಾಗಿರ್ತಕ್ಕಂಥ ವಿಧಾನವನ್ನು ತೋರಿಸಿದ್ದಾರೆ. ಆದರೂ ಕೂಡ ನಾವು ನೋಡ್ಕೊಂಡೇ ನಾವು ಅದು ನೆನ್ಪಿಟ್ಕೋಬೇಕಾಗುತ್ತೆ. ಅದೇ ಒಂದು ಚಿತ್ರ, ವಿಸ್ತೀರ್ಣ BED = ಅರ್ಧ ಅಲ್ಲ 4ನೇ ಒಂದು ವಿಸ್ತೀರ್ಣ ABC ಅಂತಂದೇಳಿ ನಾವು ಸಾಧಿಸ್ಬೇಕು. ಈಗ ಡಿ ಯು BCಯ ಮಧ್ಯಬಿಂದು, ಹಾಗಾಗಿ BD = ಅರ್ಧ BC, ಈ BCಯಲ್ಲಿ ಅರ್ಧ BD, ಇದು ಒಂದನೇ ಹೇಳಿಕೆ ಆಗಿರಲಿ. ನೆಕ್ಸ್ಟ್ EU ನೋಡಿರಿ, ಈ ADಯ ಮಧ್ಯಬಿಂದು, ಹಾಗಾಗಿ ED = ಅರ್ಧ AD, ಅಂದರೆ ADಯಲ್ಲಿ ಅರ್ಧ D ಅಥವಾ ED, ಇದು ಎರಡನೇ ಹೇಳಿಕೆ ಆಗಿರಲಿ. ಈಗ ನಮಗೆ ತ್ರಿಭುಜ BED ತಗೊಳ್ಳೋಣ. ತ್ರಿಭುಜ BEDಯ ವಿಸ್ತೀರ್ಣ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ BD ಆಗುತ್ತೆ, ಎತ್ತರ ED ಆಗುತ್ತೆ. ಪಾದದ ಬದಲಿಗೆ BD, ಎತ್ತರ ED. ಒಂದನೇ ಹೇಳಿಕೆ ಪ್ರಕಾರ BD = ಅರ್ಧ BC ಅಂತ ಬರೆಯೋಣ. ಎರಡನೇ ಹೇಳಿಕೆ ಪ್ರಕಾರ ED = ಅರ್ಧ AD ಅಂತ ಬರೆಯೋಣ. ಈ ಎರಡನೇ ಒಂದು ಇಂಟು ಎರಡನೇ ಒಂದು ಎರಡೂ ಒಂದು ಆವರಣದಲ್ಲಿ ಹಾಕ್ಕೊಂಡು ಬರ್ಕೊಂಡಿದ್ವಿ. ಇನ್ನು ಉಳಿದಿದ್ದು ಎರಡನೇ ಒಂದು ಇಲ್ಲೇ ಹೊರಗಡೆ ಬರ್ಕೊಂಡಿದ್ವಿ. ಇಂಟು BC ಇಂಟು AD, ಇವೆರಡನ್ನು ನಾವು ಬರ್ಕೊಂಡಿದ್ವಿ. ಈಗ ಒಂದೊಂದಲೇ 1 ಆಗುತ್ತೆ, ಎರಡೆರಡಲೆ 4 ಆಗುತ್ತೆ. 4ನೇ ಒಂದು ಇಂಟು ಎರಡನೇ ಒಂದು ಇಂಟು BC ಇಂಟು AD. ಇಲ್ಲಿ BC ಅನ್ನೋದನ್ನು ನಾವು ಚಿತ್ರದಲ್ಲಿ ನೋಡಿದರೆ ಇದು ಈ ABC ತ್ರಿಭುಜದ ಪಾದ ಆಗಿದೆ. ನೆಕ್ಸ್ಟ್ ADಯನ್ನು ತಗೊಂಡ್ರೆ ಅದು ಎತ್ತರ ಆಗಿದೆ. ಇದು ಪಾದ, ಇದು ಎತ್ತರ ಅಂತ ತಗೋಬೋದು. ಇಲ್ಲಿ ಪಾದ ಎತ್ತರ, ಎರಡನೇ ಒಂದು ಇಂಟು ಪಾದ ಇಂಟು ಎತ್ತರ ಏನಾಗುತ್ತೆ? ತ್ರಿಭುಜ ABCಯ ವಿಸ್ತೀರ್ಣ ಆಗುತ್ತೆ. ಹಂಗಾಗಿ ನಾವು ಇದರ ಬದಲಿಗೆ ವಿಸ್ತೀರ್ಣ ABC ಅಂತ ಬರೆದ್ವಿ. ಹಂಗಾಗಿ 4ನೇ ಒಂದು ಹಂಗೆ ಉಳಿತು. ಈ ಒಂದು ಅರ್ಧ ಇಂಟು ಪಾದ ಇಂಟು ಎತ್ತರದ ಬದಲಿಗೆ ವಿಸ್ತೀರ್ಣ ತ್ರಿಭುಜ ABC ಅಂತ ಬರೆದ್ವಿ. ಹಾಗಾಗಿ ನಾವು ಏನು ಸಾಧಿಸ್ಬೇಕೋ ಅದನ್ನು ಸಾಧಿಸಿದ್ವಿ. ಅವರು ಏನು ಕೇಳಿದ್ದಾರೆ? ತ್ರಿಭುಜ ವಿಸ್ತೀರ್ಣ BED = 4ನೇ ಒಂದು ವಿಸ್ತೀರ್ಣ ತ್ರಿಭುಜ ABC ಅಂತೇಳಿ ಸಾಧಿಸಿದ್ವಿ. ಈ ರೀತಿ 2 ವಿಧಾನಗಳು ಇದ್ದಾವೆ. ಇದು ವಿಕ್ರಮ್ ಡೈಜೆಸ್ಟಿನ ವಿಧಾನ. ನಿಮಗೆ ಫಸ್ಟಿಗೆ ತೋರಿಸಿದ್ದು NCERT ಸೊಲ್ಯೂಷನನ್ನು ನೋಡಿ ಮಾಡ್ತಕ್ಕಂಥ ವಿಧಾನ. ಗುಡ್ ಲಕ್ ಮಕ್ಕಳೇ.